ಮಾಡಿದೆ. ಪುತ್ತೂರಿನ ನಾನು ಶಾಸಕನಾಗುವಾಗ ಒಂದಷ್ಟು ಕನಸುಗಳನ್ನು ಕಾಣ್ತಾ ಇದ್ದೆ. ರಸ್ತೆ ಬಾಕಿದು ಎಲ್ಲ ಯಾರು ಬೇಕಾದ್ರೆ ಮಾಡ್ತಾರೆ, ಶಾಸಕರು ಇರಲಿ ಶಾಸಕರು ಇರಲಿ ಒಂದಷ್ಟು ಅನುದಾನಗಳು ಸರ್ಕಾರದಿಂದ ಬರ್ತವೆ. ಆದ್ರೆ ನನ್ನ ಕನಸು ಏನಿದೆ ಅಂತ ಹೇಳಿದ್ರೆ ಈ ಶುಡ್ ಬಿ ಬೆಂಚ್ ಮಾರ್ಕ್ ಅನ್ನುವಂತ ವಿಚಾರ. ಬೆಂಚ್ ಮಾರ್ಕ್ ಅಂತ ಹೇಳಿದ್ರೆ ನಾನು ಯಾರು ಆ ಮನುಷ್ಯ ಇರ್ಲಿ ಇಲ್ಲದಿರಲಿ ಅದು ಜೀವಂತ ಪರ್ಯಂತ ಅವರ ಹೆಸರು ಉಲ್ಲೇಖವಾಗುವಂತ ವಿಚಾರಗಳನ್ನು ನಾವು ಮಾಡಬೇಕು ಅಂತ ಕನಸನ್ನು ಕಂಡಿದ್ದೇವೆ. ಪುತ್ತೂರಿನ ಅಭಿವೃದ್ಧಿಗೆ, ಬರೀ ಕುಡಿಯುವ ನೀರಿಗೆ, ಇಡೀ ವಿಧಾನಸಭಾ ಕ್ಷೇತ್ರಕ್ಕೆ ನಾವು ಚುನಾವಣಾ ಸಮಯದಲ್ಲಿ 5 ಭರವಸೆಗಳನ್ನು ಕೊಟ್ಟಿದ್ದೀವಿ ಈ ಸಮಾಜಕ್ಕೆ. ಒಂದು ಕೊಟ್ಟಿರುವಂತದ್ದು ಕುಡಿಯುವ ನೀರಿನ ಬಗ್ಗೆ, ಒಂದು ಕೊಟ್ಟಿರುವಂತದ್ದು ಮೆಡಿಕಲ್ ಕಾಲೇಜ್ ಬಗ್ಗೆ, ಇನ್ನೊಂದು ಕೊಟ್ಟದ್ದು ಟೂರಿಸಂ ಅನ್ನಾಗಿ ಪರಿವರ್ತಿಸುವ ಬಗ್ಗೆ, ಇನ್ನೊಂದು ಕೊಟ್ಟದ್ದು ಉದ್ಯಮವನ್ನ ಇಲ್ಲಿ ಮಾಡುವಂತ ಬಗ್ಗೆ, ಇನ್ನೊಂದು ಕೊಟ್ಟಿರುವಂತದ್ದು ನಮಗೆ ಡ್ರೈನೇಜ್ ಬಗ್ಗೆ. ಈ 3 ವಿಚಾರಗಳನ್ನು ಕೂಡ ನಾವು ಚುನಾವಣಾ ಸಮಯದಲ್ಲಿ ಹೇಳಿದೆವು. ನಾನೇನೋ ಚುನಾವಣಾ ಭಾಷಣವನ್ನು ಇಲ್ಲಿ ಮಾಡ್ತಾ ಇಲ್ಲ. ಪುತ್ತೂರಿನ ಅಭಿವೃದ್ಧಿ ಬಗ್ಗೆ 2 ವರ್ಷದಲ್ಲಿ ಬಂದಿರುವಂತಹ ಕೊಡುಗೆಗಳ ಬಗ್ಗೆ ನಿಮಗೆ ವಿಚಾರವನ್ನು ತಿಳಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ. ಈಗಲೇ ಕುಡಿಯುವ ನೀರಿಗೆ ಮಾನ್ಯ ಮುಖ್ಯಮಂತ್ರಿಗಳು 1,006 ಕೋಟಿ ರೂಪಾಯಿ ಕೊಡುವ ಮುಖಾಂತರ ಈ ವಿಧಾನಸಭಾ ಕ್ಷೇತ್ರಕ್ಕೆ ಕುಡಿಯುವ ನೀರು ಪರಿಹಾರ ಮಾಡಿ ಇವತ್ತು ಟೆಂಡರ್ ಕರೆದು ಸುಮಾರು 600 ಕೋಟಿ ರೂಪಾಯಿಗಳನ್ನು ರಿಲೀಸ್ ಮಾಡಿದ್ರೆ ಪುತ್ತೂರಿನಲ್ಲ ಇಡೀ ಕರ್ನಾಟಕದಲ್ಲಿ ಇತಿಹಾಸದಲ್ಲಿ ಪ್ರಥಮ ಅಂತ ಹೇಳಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಇವತ್ತು ಬೇರೆ ಬೇರೆ ಅಭಿವೃದ್ಧಿಗಳು ಇರ್ಬೋದು. ಮೆಡಿಕಲ್ ಕಾಲೇಜು ಇವತ್ತು ಬೇರೆ ಬೇರೆ ಅವರು ಹೇಳ್ತಾರೆ ಮೆಡಿಕಲ್ ಕಾಲೇಜು ಬರೀ ಪುಸ್ತಕದಲ್ಲಿ ಬಂದಿದೆ, ಕಾರ್ಯಗತ ಆಗ್ಲಿಲ್ಲ. ಬಂಧುಗಳೇ, ಯಾವುದಿದ್ರು ಸ್ವಿಚ್ ಒತ್ತಿದ ಕೂಡಲೇ ಉರಿಯುವಂತದ್ದು ಲೈಟ್ ಮಾತ್ರ, ಅದು ಕರೆಂಟ್ ಅಲ್ಲಿ ಮಾತ್ರ ಆಗ್ತದೆ. ಆದ್ರೆ ಕಾನೂನಿನ ಪ್ರಕಾರ ಬಜೆಟಿನಲ್ಲಿ ಇವತ್ತಿನವರೆಗೆ ಏನು ಇಲ್ಲದಿದ್ರೆ ಈ ವರ್ಷದ ಬಜೆಟಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ನಾವು ಮತ್ತಂತ ವಿನಂತಿಗೆ ಹೋಗೊಟ್ಟು ಪುತ್ತೂರಿಗೆ ಮೆಡಿಕಲ್ ಕಾಲೇಜನ್ನು ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಇಡೀ ಪುತ್ತೂರಿನ ಸಮಸ್ತ ಬಂಧುಗಳಿಗೆ ನಿಮಗೆ ಅಭಿನಂದನೆಗಳನ್ನು ಹೇಳ್ತೀವಿ ಮಾನ್ಯ ಮುಖ್ಯಮಂತ್ರಿಗಳಿಗೆ. ಯಾಕಂತ ಹೇಳ್ತೇನೆ, ಇವತ್ತು ಯಾರೇ ನಮ್ಮ ಪುತ್ತೂರು ಇರಲಿ, ಸುಳ್ಯ ಇರಲಿ, ಬೆಳ್ತಂಗಡೆ ಇರಲಿ, ನಮಗೆ ಯಾವುದೇ ರೀತಿಯ ಒಳ್ಳೆಯ ಆಸ್ಪತ್ರೆಗಳು ಇಲ್ಲಿ ಇಲ್ಲ. ಆಸ್ಪತ್ರೆಗಳಿದೆ, ಅಲ್ಲಿ ಬೇಕಾಗುವಂತಹ ವ್ಯವಸ್ಥೆಗಳು ಸರ್ಕಾರಿ ಆಸ್ಪತ್ರೆ ಇಲ್ಲ ಅಂತ ಹೇಳುವುದಿಲ್ಲ. ಸರ್ಕಾರಿ ಆಸ್ಪತ್ರೆಗಳಿದ್ರು ಅಲ್ಲಿ ಯಾವುದೇ ವ್ಯವಸ್ಥೆಗಳಿಲ್ಲ. ಇಲ್ಲಿ ಏನಾಗ್ತದೆ, ಕಡೆ ಕ್ಷಣದಲ್ಲಿ ಆ ಏನು ಪೇಷಂಟ್ ಇದ್ದಾರೆ ಅವರನ್ನು ಮಂಗಳೂರಿಗೆ ಕಳಿಸ್ತಾರೆ. ಬರುವಾಗ ನಾವು ಅವರನ್ನು ಡೆಡ್ ಬಾಡಿಯನ್ನು ತರುವಂತಹ ಕೆಲಸಗಳು ಆಗ್ತದೆ. ಅದರಿಂದ ನಮ್ಮ ಕುಟುಂಬದ ಸಮೇತ ಜನರನ್ನು ನಾವು ಕಳ್ಕೊಳ್ಳುವಂತಹ ಪರಿಸ್ಥಿತಿ ಆಗಿದೆ. ಬಡವರಿಗೆ ನಮಗೆ ಆರೋಗ್ಯ ಸಿಗುವ ದೃಷ್ಟಿಕೋನವನ್ನು ನಾನು ಒಂದು ದಿವಸ ಕಾರಲ್ಲಿ ಹೋಗುವಾಗ ಮಾನ್ಯ ಮುಖ್ಯಮಂತ್ರಿ ಹತ್ರ ಕೇಳಿದೆ, ಸರ್ ನನಗೆ 15 ನಿಮಿಷ ಟೈಮ್ ಕೊಡಿ. ಅದಕ್ಕೆ ಹೇಳಿದ್ರು ಆಯ್ತಪ್ಪ ನೀನು ಹೇಳು ಅಂತ ಹೇಳಿದೆ. ಬಜೆಟ್ಗೆ ಮುಂಚೆ ಅವರು ಎಲ್ಲ ವಿಚಾರವನ್ನು ಹೇಳಿದೆ, ಸರ್ ಹೀಗೀಗಿದೆ ಅಂತ. ಅವರು ಎಷ್ಟು ಒಂದು ಅವರ ಮೆಮೊರಿ ಇದ್ದು ಅಂತ ಹೇಳಿದ್ರೆ ನಮಗೆ ಅವರ ಮೆಮೊರಿ ಬರ್ಲಿಕ್ಕಿಲ್ಲ. ಬಜೆಟಿನಲ್ಲಿ ಕೂಡ ಅಶೋಕ್ ರೈ ನೀನು ಮೆಡಿಕಲ್ ಕಾಲೇಜ್ ಮಾಡಬೇಕಿದ್ರೆ ನಿನಗೆ ಶುರುವಿಗೆ ಮೆಡಿಕಲ್ ಆಸ್ಪತ್ರೆ ಆಗಬೇಕು, ಆನಂತರ ಮೆಡಿಕಲ್ ಕಾಲೇಜು ಆಸ್ಪತ್ರೆಯನ್ನು ಈ ಬಜೆಟಿನಲ್ಲಿ ಹೇಳಿ ಮೆಡಿಕಲ್ ಕಾಲೇಜ್ ಆಗಿ ಕನ್ವರ್ಟ್ ಮಾಡ್ತೇನೆ ಅಂತ ಹೇಳಿ ಬಜೆಟಿನಲ್ಲಿ ಅವರನ್ನು ಆ ಬಜೆಟಿನಲ್ಲಿ ಅನೌನ್ಸ್ ಮಾಡುವಂತಹ ಕೆಲಸವನ್ನು ಮಾಡಿದಂತಹ ಮುಖ್ಯಮಂತ್ರಿಗಳು ಇದ್ದಾರೆ. ನಾವು ಹೇಳಿದಂತಹ ಮಾತು ಚುನಾವಣೆಯಲ್ಲಿ ಹೋಗುವಾಗ ಪ್ರಚಾರಕ್ಕೆ ಹೋಗುವಾಗ ಅಂತ ಹೇಳಿರುವ ಮಾತನ್ನು ಬಹುಶಃ ಮುಖ್ಯಮಂತ್ರಿಗಳು ಅದನ್ನು ಸಮಾಜಕ್ಕೆ ಅರ್ಪಣೆ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಪುತ್ತೂರಿನಲ್ಲಿ ಆರ್ಟಿಒ ಟ್ರ್ಯಾಕ್ ಎಲ್ಲಿಯೂ ಕಾಣಲಿಲ್ಲ. 8 ಕೋಟಿ ರೂಪಾಯಿಯಲ್ಲಿ ಪುತ್ತೂರಿನಲ್ಲಿ ಆರ್ಟಿಒ ಟ್ರ್ಯಾಕ್ ಅನ್ನು ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಮುಂದಿನ ಸಲ ಮುಖ್ಯಮಂತ್ರಿಗಳು ಬರುವಾಗ ಅದು ಟೆಂಡರ್ ಕೂಡ ಆಗಿದೆ, ಅದನ್ನು ಉದ್ಘಾಟನೆ ಮಾಡುವಂತಹ ಕೆಲಸವನ್ನು ಮಾಡ್ತೇವೆ. ನಮ್ಮ ಮುಂಡೂರಿನಲ್ಲಿ 15 ಎಕರೆ ಜಾಗ ಕೊಟ್ಟು ಅದರಲ್ಲಿ ವ್ಯವಸ್ಥಿತವಾದ ಗ್ರೌಂಡ್ಗೆ ಮಾನ್ಯ ಮುಖ್ಯಮಂತ್ರಿಗಳು 9.5 ಕೋಟಿ ರೂಪಾಯಿಯನ್ನು ನಮಗೆ ಇಟ್ಟಿದ್ದಾರೆ. ಚಪ್ಪಲೆ ಹಾಕುಜಾರ ಇಲ್ಲಿ ದಾದೆ ಬಿಟ್ಟು ನನ್ನ ಆಗಲಿ ನಾನಂತ ಬರೋರ್ಚ ಬಜಿ ಕೊರ್ಲೆ ನನಗೆ ಏನಾಯ್ತು ಒಂದು ಚಪ್ಪಲೆಲ್ಲ ಹಾಕೊಡುತ್ತಾನಿಕ್ಲೆ ರೋಡಿಗೆ, ಪ್ರತಿ ರೋಡ್ಗೆ ಈಗ ಕೆಲವರ ಮನಸ್ಸಲ್ಲಿ ಇರ್ಬೋದು ರೋಡ್ ಗುಂಡು ಬಿದ್ದಿದೆ ಅಂತ. ಬಂಧುಗಳೇ, ನಮಗೂ ಕೂಡ ಕಣ್ಣು ಕಾಣ್ತದೆ, ರೋಡ್ ಕೆಲವು ಕಡೆ ಗುಂಡಿ ಬಿದ್ದಿದೆ. ನಿನ್ನೆ ಕೂಡ ಮಳೆ ಬಂದಿದೆ. ಮಳೆ ಇರುವಾಗ ಗುಂಡಿ ಮುಚ್ಚಲಿಕ್ಕೆ ಆಗುದಿಲ್ಲ. 4 ದಿವಸ ಮಳೆ ಬಿಟ್ರೆ ಈ ಭಾಗದ ವಿಧಾನಸಭಾ ಕ್ಷೇತ್ರದ ಎಲ್ಲಾ ಗುಂಡಿಗಳನ್ನು ಮುಚ್ಚುತ್ತೇವೆ. 2 ವರ್ಷದಲ್ಲಿ
ಮುಖ್ಯಮಂತ್ರಿಯವರು ನಮಗೆ 2,006 ಕೋಟಿ ರೂಪಾಯಿಗಳ ಅನುದಾನವನ್ನು ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ಕೊಟ್ಟಿದ್ದೇವೆ. ಮಾಧ್ಯಮದ ಮಿತ್ರರು ಇಲ್ಲಿ ಇದ್ದಾರೆ, ಅವರಿಗೆ ಯಾವುದನ್ನೆಲ್ಲ ಬರೆದು ಕೊಡುವಂತಹ ಕೆಲಸವನ್ನು ಮಾಡಿದ್ದೇವೆ. ಯಾಕಂತಂದ್ರೆ 2,006 ಕೋಟಿಯನ್ನು ಒಂದೊಂದಾಗಿ ಹೇಳಲಿಕ್ಕೆ ಟೈಮ್ ಇಲ್ಲ. ಅದನ್ನೆಲ್ಲ ಕೊಡುವಂತಹ ಮಾಧ್ಯಮದಲ್ಲಿ ಕೂಡ ಕೊಡುವಂತಹ ಕೆಲಸವನ್ನು ಮಾಡಿದ್ದೇವೆ. ಅದರಲ್ಲಿ ಇರಿಗೇಷನ್ ಪ್ರಾಜೆಕ್ಟ್ ಇರಬಹುದು, PWD ಇರಬಹುದು, ಆನಂತರ ಉಪ್ಪಿನಂಗಡಿಗೆ ಇನ್ನಷ್ಟು ಈ ವರ್ಷದ ಬಜೆಟಿನಲ್ಲಿ ನಮಗೆ ಇನ್ನೂ ದುಡ್ಡು ಬರಬೇಕಷ್ಟೇ. ಈ ವರ್ಷ ಮುಖ್ಯಮಂತ್ರಿಯವರು ಬರೀ ರಸ್ತೆಗಾಗಿ ನನಗೆ 50 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದಾರೆ. PWD ಇಂದ 25 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. SC ST ಮತ್ತೆ ಮೈನಾರಿಟಿ ಡಿಪಾರ್ಟ್ಮೆಂಟ್ ಇಂದ ಮೈನರ್ ಇರಿಗೇಷನ್ ಇಂದ ಬೇರೆ ಬೇರೆ ಅನುದಾನಗಳು ಬರಲಿಕ್ಕಿದೆ. ಈ ವರ್ಷದ ಸೇರಿದ್ರೆ 3,000 ಕೋಟಿ. ಅದರಲ್ಲಿ ನಮ್ಮ ಮೆಡಿಕಲ್ ಕಾಲೇಜ್ ಸೇರಿದೆ. ಮೆಡಿಕಲ್ ಕಾಲೇಜ್ ಸೇರಿದ್ರೆ ನಮಗೆ 3,000 ಕೋಟಿ ರೂಪಾಯಿಗಳ ಅನುದಾನ ಈ ವರ್ಷ ಬರಲಿಕ್ಕಿದೆ. ಮೆಡಿಕಲ್ ಕಾಲೇಜ್ ಬಗ್ಗೆ ನಾನು ಏನನ್ನು ಹೇಳುವುದಿಲ್ಲ, ಮುಖ್ಯಮಂತ್ರಿ ಅವರು ಹೇಳುವಂತಹ ಕೆಲಸವನ್ನು ಮಾಡ್ತಾರೆ. ನಾನು ಆಸ್ಪತ್ರೆಯ ಬಗ್ಗೆ, ಮೆಡಿಕಲ್ ಕಾಲೇಜ್ ಬಗ್ಗೆ ಒಂದು ಚಿಕ್ಕ ವಿಚಾರವನ್ನು ಉಲ್ಲೇಖ ಮಾಡಲಿಕ್ಕೆ ನಾನು ಇಷ್ಟಪಡ್ತೇನೆ. ಮಾನ್ಯ ಮುಖ್ಯಮಂತ್ರಿ ಅವರು ಇದ್ದಾರೆ. ಅದು ಹೆಜ್ಜೆನು ಕೇಳ್ತಾ ಇದ್ದೀರಾ? ಆಯ್ತು, ಅಲ್ಲ ನಾನು ಓದ್ತಾ ಇದ್ದೀರಾ, ಅದಕ್ಕೆ ಕೇಳಿ. ಅದು ಒಂದು ಹಕ್ಕಿ ಹೆಜ್ಜೆನಿಗೆ ಹೋಗಿ ತಾಗಿ ಆ 4ನೇ ಕ್ಲಾಸಿನ ಮಗು, ಹೆಣ್ಣು ಮಗು ಹೋಗುವಾಗ ಆ ಎಲ್ಲ ಹುಳ ಬಂದು ಅದಕ್ಕೆ ಕಡಿಯುವಂತ ಕೆಲಸ ಆಯ್ತು. ಆ ಮಗುವನ್ನು ಉಳಿಸಿಕೊಳ್ಳಲಿಕ್ಕೆ ಆಗ್ಲಿಲ್ಲ. ಇಲ್ಲಿ ನಮಗೆ ಸರಿಯಾದ ವ್ಯವಸ್ಥೆಗಳು ಇರಲಿಲ್ಲ. ಆ ತಾಯಿ ಭಾರಿ ವರ್ಷದಿಂದ ಅವ್ರ ಮಕ್ಕಳಿರ್ಲಿಲ್ಲ, ಎಷ್ಟೋ ಪ್ರಾರ್ಥನೆಯನ್ನು ಮಾಡಿ ಹುಟ್ಟಿದಂತ ಒಂದು ಮಗು. ಅದಕ್ಕಾಗಿ ನಾನು ಕೇಳ್ತಾ ಇರುವಂತದ್ದು, ನಮಗೆ ಮೆಡಿಕಲ್ ಕಾಲೇಜಿನ ಖಂಡಿತ ದಯ ಪಾಲಿಸುವಂತ ಕೆಲಸವನ್ನು ಮಾಡಿದ್ರಿ. ಎಲ್ಲ ಜನರ ಬಗ್ಗೆ ಪರವಾಗಿ ನಿಮಗೆ ಅಭಿನಂದನೆಯನ್ನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ಇವತ್ತು ಪಶು ವೈದ್ಯಕೀಯ ಕಾಲೇಜು ನಿಮಗೆ ಗೊತ್ತಿರಬಹುದು, ನಮ್ಮ ಪಕ್ಕದಲ್ಲಿ. ಈ ಹಿಂದೆ ಅದನ್ನು ಕಾಮಗಾರಿಯನ್ನು ಆರಂಭ ಮಾಡಿದ್ರು. ಈ ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರುವಾಗ ಆ ಪಶು ವೈದ್ಯಕೀಯ ಕೊಯ್ಲದಲ್ಲಿರುವಂತಹ ಪಶು ವೈದ್ಯ ಕಾಲೇಜಿಗೆ 100 ಕೋಟಿಯನ್ನು ಕೊಟ್ಟವರು ನಮ್ಮ ಮುಖ್ಯಮಂತ್ರಿ, ಅದು ಸಿದ್ದರಾಮಯ್ಯನವರು. ಆ ನಂತರ 5 ವರ್ಷ ಅದಕ್ಕೆ 1 ರೂಪಾಯಿ ಯಾರು ಕೊಡ್ಲಿಲ್ಲ. 4 ಇಂಚು ಧೂಳು ಹಿಡಿದಿತ್ತು ಬಂದಿಗಳಿದ್ದು, ರಾಜಕೀಯವಾಗಿ ಹೇಳುವುದಿಲ್ಲ, 4 ಇಂಚು ಧೂಳು ಹಿಡಿದಿತ್ತು. 5 ವರ್ಷದಲ್ಲಿ ಪುನಃ ಮುಖ್ಯಮಂತ್ರಿ ಆಗಿ ಬಂದು ಇವತ್ತು 40 ಕೋಟಿ ರೂಪಾಯಿಗಳ ಬಿಡುಗಡೆಯನ್ನು ಮಾಡಿದ್ದಾರೆ. 18 ಕೋಟಿ ಈಗಲೇ ಬಿಡುಗಡೆ ಆಗಿದೆ. ಈ ಬಜೆಟಿನಲ್ಲಿ ಕೊಟ್ಟು ಈ ವರ್ಷ ಅಕಾಡೆಮಿಕ್ ಇಯರ್ ಅಲ್ಲಿ ಅದನ್ನು ಆರಂಭ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ. ಯಾಕಂತಂದ್ರೆ ಕಳೆದ ವರ್ಷ ಆರಂಭ ಮಾಡಬೇಕಿತ್ತು, ಆದ್ರೆ ಒಳ ಮೀಸಲಾತಿ ಬಂದದ್ರಿಂದ ಅದು ಪರಿಹಾರ ಆಗೋವರೆಗೆ ಆಗ್ಲಿಲ್ಲ. ಒಳ ಮೀಸಲಾತಿ ಆಗುವಂತದ್ದು ಕ್ಲಿಯರ್ ಆಗಿದೆ. ಈ ಅಕಾಡೆಮಿಕ್ ಇಯರ್ ಅಲ್ಲಿ ವರ್ಷದಲ್ಲಿ ಅದನ್ನು ಮಾಡುವಂತಹ ಕೆಲಸವನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾರೆ. 5 ಗ್ಯಾರಂಟಿಗಳ ಬಗ್ಗೆ ನಾನು ಏನನ್ನು ಹೇಳಲಿಕ್ಕೆ ಹೋಗುದಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು 5 ಗ್ಯಾರಂಟಿಗಳ ಬಗ್ಗೆ ಅವರು ಅದನ್ನು ಉಲ್ಲೇಖ ಮಾಡ್ತಾರೆ. ಯಾಕಂದ್ರೆ ಒಬ್ಬ ಮಹಿಳೆಗೆ, ಎಷ್ಟೋ ಜನ ಇಲ್ಲಿ ಮಹಿಳೆಯರು ಇದ್ದೀರಿ, ಒಬ್ಬ ಸರ್ಕಾರಿ ಕಚೇರಿಯಲ್ಲಿ ಯಾವ ರೀತಿ ಕೆಲಸ ಮಾಡುವವರಿಗೆ ಸಂಬಳ ಬರ್ತದ, ಅದೇ ರೀತಿ ಪ್ರತಿ ಮಹಿಳೆಗೆ 2,000 ರೂಪಾಯಿ ಬರುವಂತದ್ದು ಯಾರು ಮಾಡಿದ್ರು ಸ್ವಾಮಿ? ಯಾರು ಮಾಡಿದ್ರು ಹೇಳಿ? ಯಾರಾದ್ರೂ ಕೊಟ್ಟಿದಾರ? ಯಾರಾದ್ರೂ ಈಶ್ವರಿಗೆ ಕೊಟ್ಟಿದಾರ? ಅದನ್ನು ಮಾಡಿದವರು ನಮ್ಮ ಮುಖ್ಯಮಂತ್ರಿಗಳು. ನಡೆದನ್ನು ನುಡಿದನ್ನು ನಡೆಯುವಂತೆ ಮಾಡ್ತಾರೆ. ಯಾವುದು ನುಡಿತಾರ ಅದನ್ನು ಮಾಡಿಯೇ ಮಾಡುವಂತಹ ಕೆಲಸವನ್ನು ಮಾಡುವವರು ನಮ್ಮ ಮುಖ್ಯಮಂತ್ರಿಗಳು. ಮುಖ್ಯಮಂತ್ರಿಯವರು ನಮಗೆ ಬುದ್ಧಿವಾದ ಹೇಳ್ತಾರೆ. ನಾನು ಮೊದಲನೇ ಬಾರಿಗೆ ಶಾಸಕರಾಗಿದ್ದೇನೆ. ಸ್ವಲ್ಪ ಒಮ್ಮೊಮ್ಮೆ ನಮಗೆ ಬುದ್ಧಿವಾದ ಹೇಳುವಂತಹ ಕೆಲಸವನ್ನು ಮಾಡ್ತಾರೆ. ಒಂದು 5 ನಿಮಿಷ ಕೂತ್ಕೊಂಡಾಗ ಅವರು ನಮಗೆ ಹೇಗೆ ನಮ್ಮ ನಡೆ ನುಡಿಗಳು ಇರಬೇಕು ಅನ್ನುವ ವಿಚಾರವನ್ನು ನಮ್ಮ ಹತ್ರ ಮಾಡ್ತಾರೆ. ಒಂದು ಸಲ ಅವರು ನಮಗೆ ಕೂತ್ಕೊಂಡಾಗ ಹೇಳ್ತಾ ಇದ್ರು, ನಾನು ಅನ್ನಭಾಗ್ಯವನ್ನು ಯಾಕೆ ಸರ್ ನೀವು ಆರಂಭ ಮಾಡಿದ್ರಿ ಅಂತ ಅವ್ರ ಹತ್ರ ಕೇಳ್ತಾ ಇದ್ವಿ. ನಾವೊಂದು 5-10 MLAಗಳು ಕೂತ್ಕೊಂಡು ಅವರಿಗೆ ನಮಗೆ ಪಾಠ ಹೇಳುವಂತಹ ಕೆಲಸವನ್ನು ಮಾಡ್ತಾರೆ. ಆಗ ಅವ್ರು ಹೇಳ್ತಾ ಇದ್ರು, ಅನ್ನವನ್ನು ಯಾಕೆ ಮಾಡಿದೇನಂತೇಳಿ, ಹಿಂದೆ ಅವರು ಚಿಕ್ಕದಿರುವಾಗ ಅಲ್ಲಿ ಎಲ್ರಿಗೂ ಊಟಕ್ಕೆ ಅಕ್ಕಿ ಇರಲಿಲ್ಲ ಅಂತೆ. ಪ್ರತಿ ತಿಂಗಳಿಗೆ ಒಮ್ಮೆ ಕೆಲವರೆಲ್ಲ ಸುತ್ತಮುತ್ತದವರು ಅವರ ಮನೆಗೆ ಬಂದು ಅವರಿಗೆ ಒಂದೊಂದು ಹಿಂಡಿಯಷ್ಟು ಅಕ್ಕಿಯನ್ನು ಅಲ್ಲಿ ಕೊಡ್ತಾ ಇದ್ರಂತೆ. ಆಗ ಅವರು ಆಲೋಚನೆ ಮಾಡ್ತಾ ಇದ್ರಂತೆ, ಒಂದಲ್ಲ ಒಂದು ದಿವಸ ನಾನು ಯಾವುದಾದ್ರೂ ನನಗೆ ಜವಾಬ್ದಾರಿಯುತ ಸ್ಥಾನಕ್ಕೆ ನಾನು ಹೋದ್ರೆ ನಾನು ಖಂಡಿತ ಅವರ ಅನ್ನದ ಆಸೆ ಏನಿದೆ, ಊಟದ ತುತ್ತಿನ ಆಸೆ ಏನಿದೆ, ಅದನ್ನು ಬಗೆಹರಿಸುವಂತಹ ಕೆಲಸವನ್ನು ಮಾಡ್ತೇನೆ ಅಂತ ಆಗ ಕನಸು ಕಂಡವರು ಬಹುಶಃ ದೇವರ ಆಶೀರ್ವಾದದಿಂದ ಮುಖ್ಯಮಂತ್ರಿಯಾಗಿ
ಎರಡನೇ ಸಲ ಕೂಡ ಇಡೀ ಕರ್ನಾಟಕ ರಾಜ್ಯದ ಜನರ ಅನ್ನದ ಆಶೆಯನ್ನು ಅದನ್ನು ತೀರಿಸುವಂತಹ ಕೆಲಸವನ್ನು ಮುಖ್ಯಮಂತ್ರಿ ಅವರು ಮಾಡ್ತಾ ಇದ್ದಾರೆ.